ಮೇಡಮರೇ. ಹಾಂ ನಮಸ್ಕಾರ, ಹೇಳಿ. ಈ ಗೌಡ್ರು ಇನ್ನೂ ಎಂತೆಂಥ ಕೆಲಸ ಮಾಡಿದ್ದಾರೆ ಗೊತ್ತಾ? ಸ್ವಂತ ತಂಗಿ ಸಮೇತ ಮೋಸ ಮಾಡಿದ್ದಾರೆ. ಇಬ್ಬರು ಮಕ್ಕಳಿದ್ದಾರೆ ಮೇಡಮರೇ ಅವ್ರಿಗೆ. ಸ್ವಂತ ತಂಗಿಗೆ ಪಾಪ ಅವ್ರಿಗೆ ಕಾಲು ನಡೆಯಕ್ಕೆ ಬರೋದಿಲ್ಲ. ಅದಕ್ಕೆ ಅವ್ರು ಮೋಸ ಮಾಡಿರೋದ್ನೆಲ್ಲನ ಇದ್ರಾಗ ಬರ್ದಿದ್ದೀವಿ. ಏನೇನು ನ್ಯಾಯ ಸಿಗಬೇಕು ಅಂತ ಇದ್ರಕ್ಕೆಲ್ಲ ಬರ್ದಿದ್ದೀವಿ. ಅದೆಲ್ಲ ನಮಗೆ ನ್ಯಾಯ ಸಿಕ್ಕಿದ್ರೇ ನಾವು ಸುಮ್ಮನಿರೋದು, ಇಲ್ಲಾಂದ್ರೆ ನಾವು ಸುಮ್ಮನಿರಲ್ಲ ಮೇಡಮರೇ. ನೋಡ್ರಿ ಹೇಳಿರ್ತೀವಿ, ಈಗ ಅವ್ರಿಗೇನ ಬೇಲ್ ಸಿಕ್ಕಿ ಅವ್ರು ರಿಲೀಸ್ ಆದ್ರೂ ಇದು ನ್ಯಾಯ ಸಿಗಲೇಬೇಕು. ಅಲ್ಲ, ಅವ್ರ ತಂಗಿ ಮಗಳು ಒಬ್ಳು ಮೂಗಿ ಇದ್ದಾಳೆ ಮೇಡಮರೇ. ಆ ಹುಡುಗಿ ಪಾಪ ಅಂಥವ್ರಿಗೆ ಇವರು ದ್ರೋಹ ಮಾಡಿದಾರಲ್ಲ, ಅವ್ರಿಗೆ ಹೆಂಗಾದ್ರೂ ಮನ್ಸು ಬರುತ್ತೆ. ಅವ್ರ ತಂಗಿ ನೋಡಿದ್ರೆ ಹುಷಾರಿಲ್ಲ, ಕಾಲು ಬರ್ತಿಲ್ಲ ನಡಿಯಕ್ಕೆ, ಅಂಥವ್ರಿಗೆಲ್ಲ ಮೋಸ ಮಾಡಿದ್ದಾರೆ, ಊರಲ್ಲಿ ಮೋಸ ಮಾಡಿದ್ದಾರೆ. ಇನ್ನು ಎಷ್ಟು ಜನಕ್ಕಂತ ಮೋಸ ಮಾಡ್ತಾರೆ ಇವರು. ಇಂಥವ್ರಿಗೆಲ್ಲ ನಾನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಮೇಡಮರೇ. ಕೊಡ್ರಿ ಲಕ್ಷ್ಮಣ್ ಅದರಲ್ಲೆಲ್ಲ ಬರ್ದಿದ್ದೀವಿ ಮೇಡಮ್. ಅವರೆಲ್ಲ ಏನೇನು ಮೋಸ ಮಾಡಿದ್ದಾರೆ, ಎಷ್ಟೆಷ್ಟು ಮೋಸ ಮಾಡಿದ್ದಾರೆ ಎಲ್ಲರಿಗೂ ಅಂತೇಳಿ ಊರಿನ ಜನಗಳಿಗೆಲ್ಲನ ದುಡ್ಡು ಕೊಟ್ಟವ್ರಿಗೆಲ್ಲನ ಕೊಡಲೇಬೇಕು ಮೇಡಮರೇ. ಅವ್ರದ್ದೆಲ್ಲ ಆಸ್ತಿ ಏನೇನೈತೆ, ಅವ್ರ ಅಪ್ಪ ಅಮ್ಮನ ಆಸ್ತಿ ಮತ್ತೆ ಅವ್ರ ಅಪ್ಪ ಅಮ್ಮನ ಹೆಸರಿಗೆ ಬರಬೇಕು ಮೇಡಮರೇ. ಹಂಗಂದ್ರೆ ಇವ್ರು ನೋಡ್ಕೊಂಬೋದು ವಯಸ್ಸೊತ್ತು ಕಾಲಕ್ಕೆ. ಅವ್ರನ್ನ ಯಾರು ನೋಡ್ತಾರೆ ಮೇಡಮರೇ? ಇವಾಗಲೇ ಇವ್ರು ಆಸ್ತಿ ತಗೊಂಡು ಎಷ್ಟು ಮೆರಿತಾ ಇದ್ದಾರೆ. ಅದನ್ನೆಲ್ಲನ ಇವ್ರಿಗೆ ಈಗಲೇ ಕೊಟ್ಬಿಟ್ರೆ ಅವ್ರನ್ನ ಯಾರು ನೋಡ್ತಾರೆ ವಯಸ್ಸೋದಾಗ? ತಂಗಿ ಆಸ್ತಿನೂ ಕಿತ್ಕೊಂಡಿದ್ದಾರೆ. ಅವರಿಗೆ ಮೊದಲೇ ಕಾಲು ಬರ್ತಾ ಇಲ್ಲ. ಅವ್ರ ಮಗಳು ನೋಡಿದ್ರೆ ಮೂಗಿ, ಮಗನ ತಗೊಂಡೋಗಿ ಎಲ್ಲ ಅನಾಥಾಶ್ರಮಕ್ಕೆ ಬಿಟ್ಟು ಬಂದಿದ್ದಾರೆ. ಎಲ್ಲ ಹಿಂಗೆ ಮಾಡಿದ್ದಾರೆ. ಅದಕ್ಕೇ ಇವಾಗ ತಂಗಿರ ಆಸ್ತಿನೂ ಅವ್ರಿಗೆ ಸಿಗಬೇಕು. ಇವಾಗ ಆಸ್ತಿ ಇಲ್ಲ, ಅವ್ರದ್ದು ತಂಗಿರ್ದು ಹೊಲ ಇಲ್ಲ, ಎಲ್ಲ ಮಾರ್ಕೆ ಬಿಟ್ಟು ಬೆಂಗಳೂರಿಗೆ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ. ಅವ್ರದ್ದೆಲ್ಲ ಪತ್ತೆ ಹೆಸ್ರಿ ಮೇಡಮರೇ. ಅವಳ ಹೆಸ್ರಿನಾಗೆ, ಆ ಗೌಡ್ರ ಹೆಸ್ರಿನಾಗೂ ಆಗ ಅವಳು ಸೌಕಾತಿ ಹೆಸ್ರಿನಾಗೂ ಎಷ್ಟು ಆಸ್ತಿ ಐತೆ ಅದನ್ನೆಲ್ಲ ಪತ್ತೆ ಹಚ್ಚಿ ಅದೆಷ್ಟು ಅಪಾರ್ಟ್ಮೆಂಟ್ಗಳು ಇದ್ದಾವೆ ಅವೆಲ್ಲನ ಅವ್ರ ತಂಗಿ ಮಕ್ಕಳ ಹೆಸ್ರಿಗೆ ಬರಬೇಕಂತ ಹೇಳಿ ನಾವೆಲ್ಲ ಬರ್ದಿದ್ದೀವಿ ಮೇಡಮರೇ. ಅದೆಲ್ಲ ಬರಲೇಬೇಕು ಅವ್ರ ತಂಗಿ ಮಕ್ಕಳ ಹೆಸ್ರಿಗೆ. ಇವಾಗ ಆ ಊರಿನ ಗೌಡ್ರನ್ನು ಬದಲಾಯಿಸ್ಬೇಕು ಮೇಡಮರೇ. ಇವ್ರು ಏನಾನ ಬಂದು ಆ ಊರಾಗ ಮತ್ತೆ ಗೌಡ್ರಾದರೆ ಆ ಊರೇನು ಉದ್ಧಾರ ಆಗೋಕ್ಕಾಗಲ್ಲ. ಆ ಊರಿನ ಗೌಡ್ರನ್ನು ಬದಲಾಯಿಸ್ಬೇಕು ಮೇಡಮರೇ ನೀವು. ಸರಿ ಆಯಿತು, ಕೊಟ್ಟಿದ್ದೀರಲ್ಲ ಪತ್ರ, ಎಲ್ಲ ಓದ್ತೀವಿ. ಓದ್ಬಿಟ್ಟು ಎಲ್ಲ ಏನೇನು ಅನ್ಯಾಯ ಆಗಿದೆ, ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆಲ್ಲ ನ್ಯಾಯ ಸಿಗೋ ಥರ ಮಾಡ್ತೀವಿ ನಾವು. ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ಬೇಲ್ ಸಿಕ್ಕಿದ್ರು ಮೇಡಮರೇ ಅದ್ರಾಗ ಏನೈತೆ ಅದೆಲ್ಲ ನ್ಯಾಯ ಸಿಗಬೇಕು. ಪಾಪ ಹುಡುಗರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ, ಮತ್ತು ಅವ್ರ ವಯಸ್ಸೋದವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಮೇಡಮರೇ. ಎಷ್ಟು ಮೋಸ ಮಾಡಿದಾರೆ ನೋಡ್ರಿ ಮೇಡಮರೇ, ಎಷ್ಟು ಮೋಸ ಮಾಡಿದಾರೆ ಅವರು ಊರಾಗೆ. ಇವಾಗ ಊರಿನ ಜನ ಒಪ್ಪಬೇಕಲ್ಲ, ಬೇರೆ ಗೌಡ್ರು ಬದಲಾಯಿಸ್ತೀವಿ ಅಂತಂದರೆ ಊರಿನ ಜನ ಒಪ್ಪಬೇಕಲ್ಲ. ಊರಾಗ ಒಪ್ಪಲ್ಲ ಸರ್. ಸ್ವಲ್ಪ ಜನ ಮಾತಾಡ್ತಾರೆ, ಸ್ವಲ್ಪ ಜನ ಮಾತಾಡ್ತಾರೆ. ಊರಾಗ ಇಲ್ಲ ನಮ್ಗೆ ಆ ಗೌಡ್ರೆ ಬೇಕು ಅನ್ನೋರು ಜಾಸ್ತಿ ಜನ ಇದ್ದಾರೆ. ಅದಕ್ಕೇ ನೀವು ಬೇರೆಯವ್ರನ್ನ ಮಾಡಬೇಕು. ಇದನ್ನು ಒಪ್ಪಲಿಲ್ಲ ಅಂದರೆ ಎಲೆಕ್ಷನ್ ಮಾಡ್ದಂಗೆ ಮಾಡಿರಿ ಅಷ್ಟೇ. ನಾವು ಹಾಗೆ ಅನ್ಕೊಂಡ್ವಿ. ಎಲೆಕ್ಷನ್ ಮಾಡ್ದಂಗೆ ಮಾಡಿಬಿಟ್ಟು ಇಬ್ಬರು ನಿಲ್ಲಿಸ್ಬಿಟ್ಟು ಯಾರು ಗೆಲ್ತಾರೆ ಅವ್ರನ್ನ ಊರಿನ ಗೌಡ್ರು ಮಾಡೋದು. ಸುಮ್ಮನೆ ಯಾಕೆ ಸಮಸ್ಯೆನೇ ಬೇಡ. ಇವರು ಅವ್ರ ಕಡೆಗೆ ಇಲ್ಲ ನಮಗೆ ಇವರೇ ಬೇಕು ಅಂತ ಅಷ್ಟು ಜನ, ಇಲ್ಲ ಬದಲಾಸ್ರಿ ಅಂತ ಅಷ್ಟು ಜನ ಮಾತಾಡಿದ್ರೆ ಸರಿ ಹೋಗಲ್ಲ ಇದು. ಎಲೆಕ್ಷನ್ ಮಾಡ್ದಂಗೆ ಮಾಡಿಬಿಟ್ಟು ಇಬ್ಬರು ನಿಲ್ಲಿಸಿ ಅದರಲ್ಲಿ ಯಾರು ಗೆಲ್ತಾರೆ ಅವ್ರನ್ನ ಊರಿನ ಗೌಡ್ರು ಮಾಡಬೇಕು. ಹಂಗೆ ಮಾಡಿರಿ ಮೇಡಮರೇ, ಹಂಗೆ ಮಾಡಿರಿ. ಯಾರನ್ನ ಬೇರೆ ನಾವೊಬ್ರು ನಿಲ್ಲಿಸ್ತೀವಿ, ಅವ್ರನ್ನ ಇಬ್ಬರನ್ನು ನಿಲ್ಲಿಸಿ ಎಲೆಕ್ಷನ್ ಮಾಡ್ದಂಗೆ ಮಾಡಿ ಹಂಗೆ ಮಾಡಿರಿ ಮೇಡಮರೇ. ಎಲ್ಲ ಅಂದರೆ ಬಿಗಿ ಬಂದೋಬಸ್ತ್ ಇರಬೇಕು. ಮೋಸನೇ ತುಂಬೈತಿ, ಹೆಂಗೆ ಬೇಕಾದರೂ ಮೋಸ ಮಾಡ್ತಾರೆ. ಅಯ್ಯೋ ಬಿಗಿ ಮಾಡ್ತೀವಿ ಬಿಡಿ. ಎಲೆಕ್ಷನ್ ಅಂದರೆ ಸುಮ್ಮನೆ ಅಲ್ಲ, ಊರಿನ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸುಮ್ಮನೆ ಅಲ್ಲ, ನಾವು ಬಿಗಿ ಬಂದೋಬಸ್ತ್ ಮಾಡೋದು. ನೋಡೋಣ, ಸ್ವಲ್ಪ ವಿಚಾರಿಸಿ ಅವ್ರಿಗೆ ಹೇಳ್ತೀನಿ. ಅವ್ರ ಹೆಸರಲ್ಲಿ ಎಷ್ಟೆಷ್ಟು ಆಸ್ತಿ ಇದೆ ಎಲ್ಲ ಪತ್ತೆ ಹಚ್ಚಿತೀವಿ. ಎಲ್ಲ ಪತ್ತೆ ಹಚ್ಚಿಬಿಟ್ಟು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆಲ್ಲ ನ್ಯಾಯ ದೊರಕಿಸ್ಕೊಡ್ತೀವಿ. ಫಸ್ಟು ಅವ್ರ ತಂದೆ ತಾಯಿಗೆ ನ್ಯಾಯ ಸಿಗೋ ಥರ ಮಾಡಿರಿ, ಆಮೇಲೆ ಅವ್ರ ಮಕ್ಕಳಿಗೆ, ಆಮೇಲೆ ಊರಿನ ಜನಕ್ಕೆ, ಆಮೇಲೆ ಇನ್ನು ಯಾರ್ಯಾರಿಗೆ ರೈತರುಗಳ ಹತ್ರ ಊರಲ್ಲೆಲ್ಲ ಕಿತ್ಕೊಂಡು ತಿಂದಿದ್ದಾರೆ, ದನ ಕರುಗಳನ್ನೆಲ್ಲ ಇಸ್ಕೊಂಡು ಮಾರ್ಕೊಂಡಿದ್ದಾರೆ, ಆಮೇಲೆ ಅವರಿಗೆ ಎಲ್ಲರಿಗೂ ಫಸ್ಟು ನೀವು ನ್ಯಾಯ ದೊರಕಿಸ್ಕೊಡ್ಬೇಕು ಮೇಡಮರೇ. ಹೊಲನೆಲ್ಲ ಮಾರ್ಕೊಂಡು ತಿಂದಿದ್ದಾರೆ ಮೇಡಮರೇ. ಅವ್ರ ತಂಗಿ ಹತ್ರ ಸೈನ್ ಹಾಕಿಸ್ಕೊಂಡು ಮಕ್ಕಳು ನೋಡ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದು ಓದಿಸ್ತೀವಿ ಅಂತ ಸುಳ್ಳು ಹೇಳ್ಬಿಟ್ಟು ಹೊಲನೆಲ್ಲ ಮಾರ್ಕೊಂಡು ತಿಂತಾರೆ. ಇವಾಗ ಅವ್ರ ಹೆಸರಲ್ಲಿ ಎಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ ಪತ್ತೆ ಹಚ್ಚಿ. ಬೆಂಗಳೂರಲ್ಲೆಲ್ಲ ಅಪಾರ್ಟ್ಮೆಂಟ್ಗಳು ಇದಾವಂತೆ, ಅವಳು ಸೌಕಾತಿ ನಾವು. ಅದಕ್ಕೆ ಅವಳ ಹೆಸರಿನಲ್ಲಿ ಎಷ್ಟು ಅಪಾರ್ಟ್ಮೆಂಟ್ಗಳು ಇದಾವೆಲ್ಲ ಪತ್ತೆ ಹಚ್ಚಿ ಮಕ್ಕಳ ಹೆಸರಿಗೆ ಎಲ್ಲ ಮಾಡಬೇಕು ಮೇಡಮರೇ. ಅದೆಲ್ಲನ ಅವ್ರು ಹೊಲ ಮಾರಿರೋ ದುಡ್ಡು ತಗೊಂಡೋಗಿ ಅಪಾರ್ಟ್ಮೆಂಟ್ಗಳು ಕಟ್ಟಿರೋದು. ಅಲ್ಲ, ಇಷ್ಟೊಂದೆಲ್ಲ ಇದ್ದರೂ ಅವ್ರು ಯಾಕೆ ಊರಿನ ಜನಗಳ ಹತ್ರ ಇಷ್ಟೊಂದು ಕೈ ಚಾಚಿ ಬೇಡ ಅಂತದ್ದೇನಿತ್ತು ಇವ್ರಿಗೆ? ದುರಾಸೆ ಮೇಡಮರೇ, ದುರಾಸೆ. ಮನೆ ಮೇಲೆ ಕಟ್ಟಿದ್ಲಲ್ಲ, ಇನ್ನೂ ಕಟ್ಬೋದಲ್ಲ, ಇನ್ನೂ ಚೆನ್ನಾಗಿ ನಾವು ಮುಂದುವರಿಬೋದಲ್ಲ. ದುಡ್ಡು ನೋಡ್ದಂಗೆಲ್ಲ ಇನ್ನೂ ಅತಿ ಆಸೆ ಬರುತ್ತಂತೆ ಮನುಷ್ಯನಿಗೆ. ದುಡ್ಡೇ ಮನುಷ್ಯನಿಗೆ ಆಸೆ ಹುಟ್ಟಿಸೋದಂತೆ. ಅದಕ್ಕೇ ದುಡ್ಡು ನೋಡ್ಬಿಟ್ಲಲ್ಲ, ಇನ್ನೂ ಮಸ್ತ್ ದುಡ್ಡು ಬರುತ್ತೆ ನನಗೆ, ಇನ್ನೂ ಸ್ವಲ್ಪ ಹಿಂಗೆ ಮಾಡ್ಬೋದು ಅಂತ ತಲೆಯಲ್ಲಿ ಏನೇನೋ ಐಡಿಯಾ ಮಾಡಿಬಿಟ್ಟು ಹಿಂಗೆ ಮಾಡಿದಾಳೆ.
ಅದೆಲ್ಲ ಏನೈತೆ ಬೆಂಗಳೂರಾಗಳದ್ದು ಆಸ್ತಿ ಎಲ್ಲ ಅವರಿಬ್ರು ಮಕ್ಕಳ ಹೆಸರಿಗೆ ಬರಬೇಕು. ಊರಾಗಳದ್ದು ಹೊಲ ಮನೆ ಎಲ್ಲ ಏನೈತೆ ಅದು ಅವ್ರ ತಂದೆ ತಾಯಿಗೆ ಸಿಗಬೇಕು ಮೇಡಮರೇ, ಅವ್ರ ತಂದೆ ತಾಯಿಗೆ ಸಿಗಬೇಕು. ಆಮೇಲೆ ಎಷ್ಟು ಒಡವೆ ಹೊಸ ದುಡ್ಡು ಏನೇನೈತೆ ಅದು ನಮ್ಮ ಊರಿನ ಜನಗಳಿಗೆಲ್ಲ ಯಾರ್ಯಾರು ಕೊಟ್ಟಿದ್ದಾರೆ ನಮ್ಮ ಊರಿನ ಜನಗಳಿಗೆಲ್ಲನ ಅದನ್ನೆಲ್ಲ ತಿರುಗಿಸಿ ವಾಪಸ್ ಕೊಡಬೇಕು ಮೇಡಮರೇ. ನಾನೇ 50,000 ದುಡ್ಡು ಕೊಟ್ಟಿದ್ದೀನಿ. ಎಲ್ಲ ಎಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ ಗೊತ್ತಾ? ಎಲ್ಲ 5,000 10,000 ಹೆಣ್ಮಕ್ಳು ಸಮೇತ 1,000 200 ಎಷ್ಟು ದುಡ್ಡು ಕೊಟ್ಟವ್ರ ಏನೋ ಗೊತ್ತಿಲ್ಲ. ಸುಮಾರು ನಮ್ಮೂರಲ್ಲೇ ಒಂದು 10 ಲಕ್ಷ ದುಡ್ಡು ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಈ 3 ತಿಂಗಳಿಂದನೂ. ಆವಾಗ ಮಳೆ ಬೆಳೆ ಚೆನ್ನಾಗಿ ಆಗಬೇಕಾದ್ರೆ ಎಲ್ಲ ಅಕ್ಕಿ ರಾಗಿ ಗೋಧಿ ಅವನ್ನೆಲ್ಲ ತಗೊಂಡೋಗಿ ಹಾಕಿದ್ದಾರೆ. ಎಷ್ಟೊಂದು ಎಲ್ಲ 5 ಸೇರು ಅಕ್ಕಿ ಹಾಕಿದ್ದಾರೆ. ಅವನ್ನೆಲ್ಲ ಅಕ್ಕಿಗಳು ಕಾಳು ಕಡಿ ಎಲ್ಲ ಮಾರ್ಕೊಂಡು ತಿಂದಿದ್ದಾರೆ ಮೇಡಮರೇ ಅವರು. ಬೇಲ್ ಸಿಗುತ್ತೆ ಮೇಡಮರೇ ಅವ್ರಿಗೆ. ಕೋರ್ಟಿಗೆ ಹೋಗಿ ಬೇಲ್ ತೊಗೊಂಬಂದರೆ ಬಿಡಲೇಬೇಕಾಗುತ್ತೆ. ಆದರೆ ಇದನ್ನೆಲ್ಲ ಕಂಡೀಷನ್ ಹಾಕಬೇಕಾಗುತ್ತೆ. ಇದೆಲ್ಲ ಕಂಡೀಷನ್ ಹಾಕಿ ನಾವು ಬೇಲ್ ತೊಗೊಂಬಂದಮೇಲೆ ನಾವು ಬಿಡಬೇಕಾಗುತ್ತೆ. ಇದನ್ನ ಈ ಕಂಡೀಷನ್ ಮೇಲೆ ನಾವು ಅವ್ರನ್ನ ರಿಲೀಸ್ ಮಾಡಬೇಕಾಗುತ್ತೆ. ಈ ಕಂಡೀಷನ್ಗೆಲ್ಲ ಅವ್ರು ಒಪ್ಪಿಗೆ ಕೊಟ್ಟರೆ ಮಾತ್ರ. ಹ್ಞೂ ಮೇಡಮರೇ, ಅವ್ರಿಗೆ ಬೇಲ್ ಸಿಕ್ಕಿದ್ರು ಈ ಕಂಡೀಷನ್ಗೆಲ್ಲ ಅವರು ಒಪ್ಕೋಬೇಕು. ಇದೆಲ್ಲ ಕೆಲಸ ಆಗಲೇಬೇಕು ಮೇಡಮರೇ, ಇದೆಲ್ಲನ ಆಗಲೇಬೇಕು. ಮತ್ತು ವಯಸ್ಸೋಗಿರೋ ತಂದೆ ತಾಯಿಗಳು ಇದ್ದಾರೆ, ಅವ್ರನ್ನೇ ನೋಡ್ಕೊಂಬಂಗೆ ಅನಾಥಾಶ್ರಮಕ್ಕೆ ಬಿಟ್ಟು ಬಂದವ್ರೆ, ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದವ್ರೆ, ಮಕ್ಕಳನ್ನೆಲ್ಲ ನೋಡ್ಕೊಂಬಕ್ಕಾಗ್ದಲೇ ಇಂಥವ್ರನ್ನ ಸುಮ್ಮನೆ ಬಿಟ್ಟರೆ ಆಗುತ್ತೆ ಮೇಡಮರೇ. ಸುಮ್ಮನೆ ಬಿಟ್ಟರೆ ಇನ್ನೂ ಊರಾಗ ಬಂದು ಇನ್ನೂ ಬಿಡು ಹೋಗಿದ್ವಿ ಬಂದ್ವಿ ಅಂತ ಹೇಳಿ ಇನ್ನೂ ಜೋರಾಗೆ ದಬ್ಬಾಳಿಕೆ ಮಾಡ್ತಾರೆ. ಇಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಮೇಡಮರೇ. ಅಲ್ಲ ತಂದೆ ತಾಯಿ ಅನ್ನೋದು ನೋಡ್ದಲೇನೆ, ಸ್ವಂತ ತಂಗಿ ಅನ್ನೋದು ನೋಡ್ದಲೇನೆ ಎಷ್ಟು ಮೋಸ ಮಾಡಿದ್ದಾರೆ ಮೇಡಮರೇ. ಇಂಥವ್ರಿಗೆ ಸುಮ್ಮನೆ ಬಿಟ್ಟರೆ ನಿಜವಾಗ್ಲೂ ಒಳ್ಳೇದಾಗಲ್ಲ ಮೇಡಮರೇ. ಇನ್ನೂ ಊರು ಹಾಳಾಗಿ ಹೋಗುತ್ತೆ. ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ನೀವು ನಮ್ಮೂರಿನ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಮೇಡಮರೇ. ಹಂಗೆ ಊರಿನ ಗೌಡ್ರನ್ನು ನಾವು ಬದಲಾಯಿಸ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ ನಿಮ್ಮ ಹತ್ರ. ಸರಿಯಮ್ಮ, ಆಯಿತು, ಬದಲಾಯಿಸ್ತಾರೆ ಮೇಡಮ್ ಅವ್ರು ಹೇಳಿದ್ರಲ್ಲ, ಎಲೆಕ್ಷನ್ ಮಾಡ್ತಾರೆ, ಇಬ್ಬರು ನಿಲ್ಲಿಸ್ಬಿಟ್ಟು ಎಲೆಕ್ಷನ್ ಮಾಡಿಬಿಟ್ಟು ಅದರಲ್ಲಿ ಯಾರು ಗೆಲ್ತಾರೆ ಅವರು ಆ ಊರಿನ ಗೌಡ್ರು ಆಗ್ತಾರೆ. ಸರಿನಾ? ಎಲ್ಲ ಹಂಗೇನೆ. ಈಗ ಅಂಥ ಕೇಸ್ಗಳು ಯಾವಾದರೂ ಬಂದರೆ ನಾವು ಊರಿನ ಗೌಡ್ರು ಆಗ್ತೀವಿ ಅಂತ ಹೇಳಿ ನಮ್ಮ ಹತ್ರ ಯಾವುದಾದ್ರೂ ಕಂಪ್ಲೇಂಟ್ಗಳು ಬಂದರೆ ನಾವು ಹಾಗೆ ಮಾಡೋದು. ಇಬ್ಬರು ನಿಲ್ಲಿಸ್ಬಿಟ್ಟು ಬಿಡೋದು, ಎಲೆಕ್ಷನ್ ಮಾಡ್ದಂಗೆ ಮಾಡಿಬಿಡೋದು. ಯಾರಿಗೆ ಓಟ್ ಜಾಸ್ತಿ ಬೀಳ್ತಾವೋ ಅವರು ಆ ಊರಿನ ಗೌಡ್ರು ಆಗ್ತಾರೆ. ಸರಿ ಆಯಿತು ಸರ್, ಹಂಗೆ ಮಾಡಿರಿ. ಹಂಗೆ ಮಾಡೋದ್ರಿಂದನೇ ಅನುಕೂಲ. ಯಾಕಂದರೆ ಇವಾಗ ನಮ್ಮೂರಾಗೆ 10 ಸಾಳು 20 ಸಾಳು ಭಾಳ ಜನ ಇವಾಗ ನ್ಯಾಯದ ಕಡೆಗೂ ಇರ್ತಾರೆ, ನ್ಯಾಯದ ಕಡೆಗೂ ಇರ್ತಾರೆ. ಒಬ್ಬೊಬ್ಬರು ನಮಗೆ ಗೌಡ್ರು ಬೇಕು ಅಂಬೋರು ಇದ್ದಾರೆ ನಮ್ಮೂರಾಗೆ. ಯಾಕಂದರೆ ಸ್ವಲ್ಪ 100 200 ಕೊಟ್ಟರೆ ನಮ್ಮ ಗೌಡ್ರು ಅಂತ ಹೇಳಿ ಇನ್ನು ಸುತ್ತರಿಯರು ಇದ್ದಾರೆ. ಅದಕ್ಕೋಸ್ಕರ ಅವ್ರ ತಂಗಿ ನೋಡ್ಕೊಂಬಾರ ಯಾರೂ ಇಲ್ಲ ಮೇಡಮರೇ. ಅವ್ರ ತಂಗಿಗೂ ಇವಾಗ ನೋಡ್ಕೊಂಬಾರ ಯಾರಾದರೂ ಬೇಕು. ಇವಾಗ ಎಲ್ಲ ಮೋಸ ಮಾಡಿರೋದು ಇವಳೇ ತಾನೇ, ಸೌಕಾತಿ. ಇವಳೇ ಎಲ್ಲ ನೋಡ್ಕೋಬೇಕು. ಇವಳೇನಿ ಪಾಪ ಅವ್ರಿಗೆ ಕಾಲಾಗಲ್ಲ, ನಡಿಯಕ್ಕೆ ಬರಲ್ಲ ಯಮ್ಮನಿಗೆ. ಇವಳೇ ನೋಡ್ಕೋಬೇಕು. ನಾನು ನೋಡ್ಕೊಂತೀನಿ, ಎಲ್ಲ ನಾ ಮಕ್ಕಳನ್ನೆಲ್ಲ ನೋಡ್ಕೊಂತೀನಿ ಅಂತ ಹೇಳಿ ಕರ್ಕೊಂಡು ಬಂದಮೇಲೆ ಎಲ್ಲ ನೋಡ್ಕೋಬೇಕು. ಇವಳೇ ನೋಡ್ಕೊಂಡು ಇವಾಗ ಇವಳೇ ಜವಾಬ್ದಾರಿಯಿಂದ ನೋಡ್ಕೋಬೇಕು ಮೇಡಮರೇ. ಅದನ್ನು ಹೇಳ್ಬೇಕು ನೀವು. ಸರಿ ಅಮ್ಮ, ಆಯಿತು, ಹೇಳ್ತೀವಿ. ಈ ಕಂಡೀಷನ್ಗೆಲ್ಲ ಅವರು ಓಕೆ ಮಾಡಿದ್ರೇ ನಾವು ಅವ್ರನ್ನ ರಿಲೀಸ್ ಮಾಡೋದು, ಬೇಲ್ ತೊಗೊಂಡು ಬಂದ್ರು. ಎಲ್ಲ ಪತ್ತೆ ಹಚ್ಚಿರಿ ಮೇಡಮರೇ. ಎಲ್ಲ ಇವಾಗ ಅವ್ರ ಹೆಸರಿನಾಗ ಎಷ್ಟೆಷ್ಟು ಆಸ್ತಿ ಐತೆ, ಎಲ್ಲೆಲ್ಲಿ ಐತೆ ಅಂತ ಹೇಳಿ ಪತ್ತೆ ಹಚ್ಚಿರಿ. ಸರಿಯಮ್ಮ, ಆಯಿತು. ನೀವು ಹೇಳೋ ಕಂಡೀಷನ್ಗೆ ನಾನು ಓಕೆ ಮಾಡಿ ಆದಷ್ಟು ಬೇಗ ನಾನು ನ್ಯಾಯ ಸಿಗೋ ಥರ ಮಾಡ್ತೀನಿ. ನಾನು ನ್ಯಾಯ ದೊರಕಿಸ್ಕೊಡ್ತೀನಮ್ಮ. ಸರಿ ಆಯಿತು ಮೇಡಮರೇ. ನಿಮ್ಮಿಂದ ಬಡವ್ರ ಬಗ್ರಿಗೆ ಒಳ್ಳೇದಾಗಲಿ. ಮತ್ತು ಆ ಮಕ್ಕಳಿಗೂ ಹುಷಾರಿಲ್ಲದಿದ್ದು ವಯಸ್ಸೋಗಿರೋ ತಂದೆ ತಾಯಿಗಳಿಗೂ ಅವ್ರಿಗೆಲ್ಲ ಒಳ್ಳೇದಾಗಲಿ ಮೇಡಮರೇ. ನೀವು ಒಳ್ಳೇದು ಮಾಡಿದ್ರೆ ಮುಂದೆ ನೆನೆಸ್ಕೊಂತಾರೆ, ಮುಂದೆ ನಿಮಗೂ ಮಕ್ಳು ಮರಿಗೆ ಒಳ್ಳೇದಾಗುತ್ತೆ ಮೇಡಮರೇ. ಥ್ಯಾಂಕ್ಸ್ ಮೇಡಮರೇ. ನೀವು ಬೇಗ ಆದಷ್ಟು ಬೇಗ ನೀವು ಆ್ಯಕ್ಷನ್ ತಗೊಂಡು ಬೇಗ ನ್ಯಾಯ ದೊರಕಿಸ್ಕೊಡಿಸ್ಬೇಕು. ಎಲ್ಲ ಪತ್ರದಾಗ ಬರೆದು ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಈ ಕಂಡೀಷನ್ಗೆ ಓಕೆ ಮಾಡಿದ್ರೆ ಬೇಲ್ ತಗೊಂಬಂದ್ರು ನಾವು. ಯಾಕಂದರೆ ಅವ್ರ ಅಣ್ಣರೆಲ್ಲ ಕೆಲಸದಾಗ ಇದ್ದಾರೆ. ಅವ್ರು ಬೇಕಾದ್ರೆ ದುಡ್ಡು ಗಿಟ್ಟು ಕಟ್ಟಿ ಬೇಲ್ ತಗೊಂಬರ್ತಾರೆ. ಬೇಲ್ ತಗೊಂಬಂದರೆ ಇವ್ರು ಬಿಡಲೇಬೇಕು. ಅದಕ್ಕೇ ಈ ಕಂಡೀಷನ್ಗೆಲ್ಲ ಅವ್ರು ಓಕೆ ಮಾಡಬೇಕು. ಅದಕ್ಕೇ ನಾವು ಮುಂಚೆಗೇ ತಕರಾರು ಕೊಟ್ಟಿದ್ದೀವಿ. ಈ ಥರನ ನೀವು ಈ ಕಂಡೀಷನ್ಗೆಲ್ಲ ಓಕೆ ಮಾಡಿಸ್ಕೊಂಡು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ. ಏನಂದರೆ ಮಕ್ಕಳಿಗೂ ಪಾಪ ಹುಡುಗರು ಇಬ್ಬರಳೆ ಇದ್ದಾವೆ. ಆ ಹುಡುಗಿ ನೋಡಿದ್ರೆ ಮೂಗಿ ಅವ್ರ ಆಸ್ತಿ ಮಾರ್ಕೆಂಟ್ ತಿಂದು ಅಪಾರ್ಟ್ಮೆಂಟ್ಗಳು ಕಟ್ಟವ್ರೆ. ಇವಾಗ ಅಪಾರ್ಟ್ಮೆಂಟ್ಗಳೇನೆ ಆ ಹುಡುಗರ ಹೆಸರು ಬರಲಿ ಹೇಳು ಅಂತ ನಾನು. ಅವು 2 3 ಇದಾವಂತೆ. ಅವೆರಡಿದ್ರೆ ತಲಕ್ಕೊಂದೊಂದು ಹೆಸ್ರಿಗೆ ಮಾಡೋದು. ಇವಾಗ ಊರಗಳದ್ದು ಹೊಲ ಎಲ್ಲನ ಅವ್ರ ಹೆಸ್ರಿಗೇ ಇವಾಗ ಬೈರೇಗೌಡರು ಪುಟ್ಟಜ್ಜಿ ಹೆಸ್ರಿಗೇ ಇವಾಗೆಲ್ಲ ಅವ್ರ ಹೆಸ್ರಿಗೆ ಬರೋ ಥರ ಮಾಡೋದು. ಒಡವೆ ದುಡ್ಡು ಎಲ್ಲ ಏನೇನೈತೆ ಅದೆಲ್ಲನ ಊರಾಗ ಜನ ಎಲ್ಲ ಪಾಪ ಯಾರ್ಯಾರ ಕೊಟ್ಟಿದ್ರು ಅವ್ರಿಗೂ ಎಲ್ಲ ಕೊಡೋದು. ಇವಾಗ ಊರಿನ ಗೌಡ್ರು ಬದಲಾಯಿಸ್ತಾರೆ, ಊರಾಗ ಎಲೆಕ್ಷನ್ ಮಾಡ್ತಾರೆ, ಇಬ್ಬರು ನಿಲ್ಲಿಸ್ತಾರೆ. ಇಬ್ಬರು ನಿಲ್ಲಿಸಿ ಎಲೆಕ್ಷನ್ ಮಾಡಿ ಯಾರು ಗೆಲ್ತಾರೆ ಅವರು ಆ ಊರಿನ ಗೌಡ್ರು ಆಗ್ತಾರೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.